ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಲಾಗ್ಸ್ ಆ್ಯಂಡ್ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ಸಹ ಇವತ್ತೊಂದು ಒಳ್ಳೆ ಟಿಪ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ. ಯಾರ ಮನೆಯಲ್ಲಿ ಜಿರಳೆಗಳು ಜಾಸ್ತಿ ಇದೆ, ಜಿರಳೆಗಳ ಸಮಸ್ಯೆ ತುಂಬ ಇದೆ ಅನ್ನೋರೆಲ್ಲ ತುಂಬ ಜನ ಕಮೆಂಟ್ ಹಾಕಿದ್ದಾರೆ. ಜಿರಳೆಗಳು ಸಹ ಏನಾದರೂ ಒಂದು ಟಿಪ್ಸ್ ಹೇಳಿ ಅಂತ. ನೋಡಿ, ಅವರಿಗೆ ನಾನು ಈ ಟಿಪ್ಸ್ನ ನಾನು ಇವತ್ತು ಮಾಡಿದ್ದೀನಿ. ನೋಡಿ, ಈ ಥರ ನೀವೇನಾದರೂ ಮಾಡಿದ್ದಾದರೆ ನಿಮ್ಮ ಮನೇಲಿ ಒಂದು ಜಿರಳೆನೂ ಇರೋದಿಲ್ಲ ಮತ್ತು ಬರೋದು ಇಲ್ಲ, ಹೊಟ್ಟೋಗ್ಬಿಡುತ್ತೆ. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ತುಂಬಾ ಸುಲಭವಾಗಿದೆ ಈ ಟಿಪ್ಸು. ನೋಡಿ, ನಾನು ಇದಕ್ಕೋಸ್ಕರ ಇಲ್ಲಿ ಲವಂಗ ತೊಗೊಂಡಿದ್ದೀನಿ. ಈ ಲವಂಗಲ್ಲಿ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡಿ. ಈ ಥರ ನೀವು ಮಾಡಿದ್ದೆ ಆದರೆ ಈ ಒಂದು ಸ್ಮೆಲ್ಲಿಂದ ಅದು ಜಿರಳೆಗಳಿಗೆ ಆಗೋದಿಲ್ಲ. ಅವು ಎಲ್ಲೇ ಇದ್ರೂ ಆಚೆ ಹೊಟ್ಟೋಗ್ಬಿಡುತ್ತೆ. ಮನೆಯಲ್ಲಂತೂ ಒಂದೂ ಇರೋದಿಲ್ಲ ಮತ್ತು ಬರೋದು ಸಹ ಇಲ್ಲ. ಒಂದ್ಸಲ ನೋಡಿ, ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಒಂದು ಲವಂಗನ ನಾನು ನೀರು ಹಾಕಿಬಿಟ್ಟು ಪೂರ್ತಿ ರಾತ್ರಿ ನೆನೆಸಿಟ್ಬಿಡ್ತೀನಿ. ಇದನ್ನು ನೀವು ಇದೇ ಥರ ಲವಂಗನ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ನಿಮ್ಮ ಮನೇಲಿ ಜಿರಳೆ ಜಾಸ್ತಿ ಇದೆ ಅಂದರೆ. ನೋಡಿ, ಈ ಥರ ಲವಂಗ ಹಾಕಿಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ನೀವು ಪೂರ್ತಿ ರಾತ್ರಿ ನೆನೆಯೋಕ್ಕೆ ಬಿಟ್ಬಿಡಿ ಫ್ರೆಂಡ್ಸ್. ನೆನೆಸ್ಬಿಟ್ಟಿದ್ದಾದಮೇಲೆ ನೋಡಿ, ಬೆಳಗ್ಗೆ ನೀವೇ ನೋಡ್ಬೋದು ಈ ಥರ ಪೂರ್ತಿ ಕಲರ್ ಅದ್ರಲ್ಲಿ ಬಂದುಬಿಟ್ಟಿರುತ್ತೆ. ಆಗ ನೀವು ಲವಂಗ ಎಲ್ಲ ತೆಗೆದ್ಬಿಟ್ಟು ಬರೀ ಅದು ನೀರನ್ನ ತೊಗೊಬೇಕಾಗತ್ತೆ, ಲವಂಗ ಏನು ಬೇಕಿಲ್ಲ. ನೋಡಿ, ಆ ನೀರನ್ನ ತಗೊಂಡು ನಾವು ಯಾವ ಥರ ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದೇ ಥರ ನೀವೇನಾದರೂ ಮಾಡಿ ಮನೇಲಿ ಬಳಸಿದ್ದೆ ಆದರೆ ಫ್ರೆಂಡ್ಸ್, ಅಂದರೆ ನಿಮಗೆ ಗೊತ್ತಿರುತ್ತಲ್ವ ಎಲ್ಲೆಲ್ಲಿ ಜಿರಳೆ ಬರುತ್ತೆ ಅಂತ ಎಲ್ಲ. ಆ ಥರ ಇದ್ದಾಗ ನೋಡಿ, ಜಿರಳೆಗಳೆಲ್ಲ ಬರೋದ್ರಿಂದ ಮನೆಯಲ್ಲಿ ಅದು ಊಟ ಮೇಲೆ ಆಗ್ಬೋದು, ನಾವೇನಾದರೂ ಇಟ್ಟಿರ್ತೀವಿ ಅದ್ರ ಮೇಲೆಲ್ಲ ಓಡಾಡೋದ್ರಿಂದ ಇನ್ಫೆಕ್ಷನ್ ಎಲ್ಲ ತುಂಬಾ ಆಗ್ತಿರುತ್ತೆ. ಆ ಥರ ಎಲ್ಲ ಇದ್ದಾಗ ನೋಡಿ, ಈ ಥರ ಏನಾದರೂ ನೀವು ಮಾಡ್ಕೊಂಡಿದ್ದೀರಂದರೆ ಒಂದು ಜಿರಳೆಗಳು ಸಹ ಇರೋದಿಲ್ಲ ಫ್ರೆಂಡ್ಸ್. ನೋಡಿ, ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಮತ್ತು ನೋಡಿ, ಲವಂಗನ ಎಷ್ಟೇ ಲವಂಗ ಅದರಲ್ಲಿ ಬಿದ್ದಿದ್ರೆ ಅದನ್ನೆಲ್ಲ ತೆಗೆದ್ಬಿಡಿ. ಈ ಥರ ಎಲ್ಲ ಶೋಧಿಸ್ಕೊಳ್ಳೋಂಗಿದ್ರೆ ನೀವು ಶೋಧಿಸ್ಕೊಂಡ್ರೂ ಪರವಾಗಿಲ್ಲ. ಮತ್ತು ನೋಡಿ, ಇದಕ್ಕೆ ನಾನು ಸ್ವಲ್ಪ ಪೇಸ್ಟ್ ಹಾಕ್ಕೊಳ್ತೀನಿ. ಕೋಲ್ಗೇಟ್ ಇದ್ದರೆ ಒಳ್ಳೆಯದು. ನನ್ನ ಹತ್ರ ಕೋಲ್ಗೇಟ್ ಇರಲಿಲ್ಲ, ಅದಕ್ಕೆ ಡಾಬರ್ ರೆಡ್ ಟೂತ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದಕ್ಕೆ ನೀವು ಸ್ವಲ್ಪ ಡಾಬರ್ ರೆಡ್ ಟೂತ್ ಪೇಸ್ಟ್ನ ಹಾಕ್ಕೊಳ್ಳಿ. ಇದು ಸಹ ಅಷ್ಟೇ, ಅದು ಜಿರಳೆಗಳಾಗ್ಬೋದು, ಒಂದು ನೊಣ ಆಗ್ಬೋದು, ಒಂದು ಸೊಳ್ಳೆ ಆಗ್ಬೋದು, ಏನೂ ಬರೋದಿಲ್ಲ ಫ್ರೆಂಡ್ಸ್. ಈ ಥರ ಒಂಥರ ಸ್ಪ್ರೇ ಮಾಡಿ ನಿಮ್ಮ ಮನೆಯಲ್ಲಿ ಬಳಸೋದ್ರಿಂದ ಅವೇನೂ ಬರೋದಿಲ್ಲ. ಮತ್ತು ನೋಡಿ, ಇದಕ್ಕೆ ನಾನು ಮೇನ್ ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ ಬೋರಿಕ್ ಪೌಡರ್ ಅಂತ. ಬೋರಿಕ್ ಪೌಡರ್ ನಿಮಗೆ ಸಿಗುತ್ತೆ ಎಲ್ಲಿ ಬೇಕಾದ್ರೂ, ನೀವು ಒಂದ್ಸಲ ನೋಡಿ. ಎಲ್ಲಾದರೂ ಸಿಗುತ್ತೆ ಅದು. ನಾರ್ಮಲ್ ಶಾಪ್ಸಲ್ಲೂ ಸಿಗುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಇಲ್ಲ ಮೆಡಿಕಲ್ ಸ್ಟೋರಲ್ಲಿ ಸಹ ಸಿಗುತ್ತೆ ಅದು ಬೋರಿಕ್ ಪೌಡರ್ ಅಂತ. ಆ ಬೋರಿಕ್ ಪೌಡರ್ನ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಇದರಲ್ಲಿ ಹಾಕ್ಕೊಳ್ತಿದ್ದೀನಿ. ಇದು ಮೇನ್ ಬಂದ್ಬಿಟ್ಟು ಇದೆ ಇದಕ್ಕೆ. ಇದು ಮತ್ತು ಲವಂಗ, ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಜಿರಳೆಗಳನ್ನ ಓಡಿಸೋದಕ್ಕೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ಮನೆಯಲ್ಲೇ ಈ ಥರ ನೀವು ಮಾಡಿಕೊಂಡು ಒಂದು ಜಿರಳೆ ಸಹ ಬರ್ತೀರಾ ನೀವು ನೋಡ್ಕೊಬೋದು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಅದೊಂಚು ಅಂಟಂಟು ಆ ಥರ ಏನೂ ಇಲ್ದಿರ ಪೂರ್ತಿ ನೀರಲ್ಲಿ ಮಿಕ್ಸ್ ಆಗೋ ಥರ ಪೂರ್ತಿ ಪೇಸ್ಟ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇದೇ ಥರ ನೀವು ಪೂರ್ತಿನ ಪೇಸ್ಟ್ನ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಬೇಕಾಗತ್ತೆ. ಅಂದರೆ ನಾನು ಇನ್ನೂ ಸ್ವಲ್ಪ ನೀರು ಸೇರಿಸಿ ಇದಕ್ಕೆ ಮತ್ತೆ ಇದನ್ನ ಬಳಸಬೇಕಾಗತ್ತೆ ಫ್ರೆಂಡ್ಸ್. ಯಾವ ಥರ ಅಂತ ನೀವೇ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ನೋಡಿ, ಇನ್ನೂ ಸ್ವಲ್ಪ ಆ ಥರ ಗಟ್ಟಿ ಏನೂ ಇಲ್ದಿರ ಆದಮೇಲೆ ಮತ್ತೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಇದಕ್ಕೆ. ನೋಡಿ, ನಾನೊಂದು ಲೋಟ ಆಗೋಷ್ಟು ನೀರನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮ್ಮ ಮನೆಯಲ್ಲಿ ಎಂಟಿ ಸ್ಪ್ರೇ ಬಾಟ್ಲ್ ಏನಾದರೂ ಇದ್ದರೆ, ಖಾಲಿ ಸ್ಪ್ರೇ ಬಾಟ್ಲು, ಅದರಲ್ಲಿ ಹಾಕಿ ನೀವು ಬಳಸಬೇಕಾಗತ್ತೆ ಫ್ರೆಂಡ್ಸ್. ಡೈರೆಕ್ಟಾಗಿ ಹಾಕಕ್ಕೆ ಹೋದರೆ ಅಲ್ಲಿ ಚೆಲ್ಲೋಗ್ಬಿಡುತ್ತೆ. ಆ ಥರ ಇಲ್ದಿರ ನೀವು ಸ್ಪ್ರೇ ಬಾಟ್ಲ್ ಯೂಸ್ ಮಾಡೋದ್ರಿಂದ ಅದು ಕೋಣೆಯಲ್ಲಿ ಎಲ್ಲೇ ಅದು ಬಚ್ಚಿಟ್ಕೊಂಡಿದ್ರು ಜಿರಳೆ ಅದ್ರ ಹತ್ರ ನೀಟಾಗಿ ಹೋದರೆ ಅದು ಆಚೆ ಬಂದು ಬಿದ್ದುಬಿಡುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇದರಲ್ಲಿ ಯಾವುದಾದ್ರೂ ಈ ಥರ ಎಂಟಿ ಸ್ಪ್ರೇ ಬಾಟ್ಲ್ ಇದ್ದರೆ ಅದರಲ್ಲಿ ಹಾಕ್ಕೊಂಬಿಡಿ. ಹಾಕಿದ್ದಾದಮೇಲೆ ನೀವು ಇದನ್ನು ಸ್ಪ್ರೇ ಮಾಡ್ಕೊಬೇಕಾಗತ್ತೆ. ನಿಮಗೆ ಗೊತ್ತಿರುತ್ತಲ್ವ ಜಿರಳೆಗಳೆಲ್ಲೆಲ್ಲಿ ನಿಮ್ಮ ಮನೆಯಲ್ಲಿ ಜಾಸ್ತಿ ಇರುತ್ತೆ ಅಂತ. ಜಾಸ್ತಿ ಅಂದರೆ ಶಿಂಕ್ ಹತ್ರ ಇರುತ್ತೆ, ಅಥವಾ ನಾವೇನಾದರೂ ತಿನ್ನೋ ಊಟ ಅಲ್ಲಲ್ಲಿ ಬೀಳಿಸಿದ್ರೆ ಅಲ್ಲೆಲ್ಲ ಬರುತ್ತೆ. ತುಂಬ ಕಿಚನಲ್ಲೇ ಇರುತ್ತೆ ಫ್ರೆಂಡ್ಸ್. ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲೇ ಇದ್ದರೂ ಸಹ ನೀವು ಅದನ್ನು ಸ್ಪ್ರೇ ಮಾಡಿಬಿಡಿ. ಮೇನ್ ಬಾಗ್ಲ ಹತ್ರ, ಕಿಟಕಿ ಹತ್ರ, ಆ ಥರ ನಿಮ್ಗೆ ಅನಿಸುತ್ತೆ, ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಜಿರಳೆಗಳು ನಿಮ್ಮ ಮನೇಲಿ ತುಂಬ ಇದೆ ಅಂತ. ಆ ಥರ ಎಲ್ಲ ಇದ್ದಾಗ ನೋಡಿ, ಈ ಥರ ನೋಡಿ ಬಾತ್ರೂಮ್ ಕಿಟಕಿಗಳಲ್ಲಾಗ್ಬೋದು, ಅಥವಾ ನೋಡಿ ಈ ಥರ ಮಾಮೂಲಿ ವಿಂಡೋಸಲ್ಲಾಗ್ಬೋದು, ಎಲ್ಲೇ ಇದ್ರೂ ಚೆನ್ನಾಗಿ ಸ್ಪ್ರೇ ಮಾಡಿಬಿಡಿ. ಈ ಥರ ಸ್ಪ್ರೇ ಮಾಡೋದ್ರಿಂದ ಆಚೆಯಿಂದ ಬರೋ ಜಿರಳೆಗಳು ಸಹ ಬರೋದಿಲ್ಲ ಮನೆ ಹತ್ರ. ನೋಡಿ, ಈ ಥರ ಯಾಕಂದರೆ ಬೇರೆ ಮನೆಗಳಿಂದಲೂ ಒಂದೊಂದು ಸಲ ಜಿರಳೆಗಳು ಬರುತ್ತೆ. ನೋಡಿ, ಈ ಥರ ಕೋಣೆಯಲ್ಲೆಲ್ಲ ಒಳಗಡೆ ಮಾಡಬೇಕಂದ್ರೆ ಈ ಥರ ಸ್ಪ್ರೇ ಮಾಡೋದ್ರಿಂದ ತುಂಬ ಚೆನ್ನಾಗಿ ಒಳಗಡೆ ಹೋಗುತ್ತೆ ಮತ್ತು ಜಿರಳೆ ಏನಿದ್ರು ಆಚೆ ಬಂದುಬಿಡುತ್ತೆ ಫ್ರೆಂಡ್ಸ್. ಈ ಥರ ನೀವು ಮಾಡಿ ಏನಾದರೂ ಬಳಸಿದ್ದೆ ಆದರೆ ನಿಮ್ಮ ಮನೇಲಿ ಒಂದು ಜಿರಳೆ ಸಹ ಇರೋದಿಲ್ಲ ಫ್ರೆಂಡ್ಸ್. ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.